ಹಲೋ ಎವ್ರಿವನ್, ಇವತ್ತು ನಾವು ಮಾಡ್ತಾ ಇದೀವಿ ಹೊಸ ವಿಡಿಯೋ. ಇವತ್ತು ನನ್ನ ಜೊತೆ ಒಬ್ಬ ಸ್ಪೆಷಲ್ ಪರ್ಸನ್ ಇದ್ದಾರೆ. ಯಾರದು ಅಂತ ನೋಡೋಣ. ಈಗ ನನ್ನ ತಂಗಿ. ಇವತ್ತು ನಾವು ಮಾಡಕೊಡ್ತಿದ್ವಿ ಒಂದು ಹೊಸ ವಿಡಿಯೋ. ಏನಂತ ಅವರ ತಾನೇ ಕೇಳೋಣ. ಏನು ವಿಡಿಯೋ ಮಾಡ್ತಾ ಇದೀವಿ? ಇವತ್ತು ನಾವು ಹೊಸ ಸ್ಪೆಷಲ್ ವಿಡಿಯೋ ಮಾಡ್ತಾ ಇದೀವಿ. ಅದೇನಂದ್ರೆ ಜೋಲೋ ಚಿಪ್ಸ್ ಚಾಲೆಂಜ್. ಎಸ್, ನೀವು ಕೇಳಿಸ್ಕೊಂಡು ಕರೆಕ್ಟ್. ನಾವು ಮಾಡ್ತಿದ್ವಿ ಜೋಲೋ ಚಿಪ್ಸ್ ಚಾಲೆಂಜ್. ಹಲೋ ಎವ್ರಿವನ್, ನಾವು ಮಾಡ್ತಾ ಇದೀವಿ ಜೋಲೋ ಚಿಪ್ಸ್ ಚಾಲೆಂಜ್. ಬನ್ನಿ ನೋಡೋಣ ಬಾಕ್ಸಲ್ಲಿ ಏನಿದೆ ಅಂತ. ಕೇಳಿಸ್ತಾ ಇದೆ? ಓಪನ್ ಮಾಡೋಣ. ಇಲ್ಲಿದೆ ಓಪನ್ ಮಾಡೋದಕ್ಕೆ. ಓಪನ್ ಆಗ್ತಾ ಇದೆ. ಸೊ ಹಿಯರ್ ಯು ಗೋ. ಡೆಡ್ಲಿ ಚಿಪ್ಸ್ ನೋನ್ ಆಸ್ ಜೋಲೋ ಚಿಪ್. ಬಾಕ್ಸ್ ಒಳಗಡೆ ನೋಡಿದ್ರೆ ಭಯ ಆಗ್ತಾಯಿದೆ. ಯಾವ ಥರ ಇದೆ ನೋಡಿ ಬಾಕ್ಸ್. ಇದ್ರೊಳಗಡೆ ಬರ್ದಿದೆ ಎನಿ ಲಾಸ್ಟ್ ವರ್ಡ್ಸ್ ಅಂತ ಬರ್ದಿದೆ. ನೋಡೋಣ ಯಾವ ಥರ ಇದೆ ಅಂತ. ಫುಲ್ ಎಲ್ಲ ಭಯಾನಕವಾಗಿ ಕೊಟ್ಟಿದ್ದಾರೆ ಒಳಗಡೆ. ಕೆನ್ ಯು ಹ್ಯಾಂಡಲ್ ದೀಸ್ ಡೆಡ್ಲಿ ಚಿಪ್ ಅಂತ ಕೊಟ್ಟಿದ್ದಾರೆ. ಎಸ್, ರಿಪ್ ಅಂತೆಲ್ಲ ಕೊಟ್ಟಿದ್ದಾರೆ. ರಿಪ್ ಅಂತೆಲ್ಲ ಕೊಟ್ಟಿದ್ದಾರೆ ಅಂತ ನಮ್ಮ ಕತೆಗೆ. ಸೊ ಇವಾಗ ಟೈಮರ್ ಹಾಕ್ತಾ ಇದ್ದೀವಿ. 2 minutes ಟೈಮರು. ತಿಂಗಳಿಂದ ಓಪನ್ ಮಾಡು. ನಿಧಾನಕ್ಕೆ ಓಪನ್ ಮಾಡು. ಬಾಕ್ಸಲ್ಲಿ ಹಾಕ್ತಾ ಹುಷಾರು. ಕಣ್ಣಿಗೆ ಮೆತ್ಕೊಂಡ್ಬಿಟ್ರೆ ಆಮೇಲೆ ಕಷ್ಟ ಇದೆ. ತುಂಬ ಹೇಳ್ತಾ ಇದ್ದಾರೆ, ವಿಡಿಯೋಲ್ಲಿ ನೋಡಿದ್ದೀವಿ ನಾವು. ಸೊ ಹ್ಯಾಂಡಲ್ ವಿತ್ ಕೇರ್. ಸ್ಮೆಲ್ಲೇ ಫುಲ್ ಸ್ಪೈಸಿ ಡೆಡ್ಲಿ ಥರ ಬರ್ತಾ ಇದೆ. ಓ, ಅದು ಆಲ್ರೆಡಿ ಚಿಪ್ ಬಂದು ಪೌಡರ್ ಆಗಿಬಿಟ್ಟಿದೆ. ಇಷ್ಟೊಂದು ಬೇರೆ ಇದೆ. ನಾವೇನೋ ಇಷ್ಟೆಷ್ಟಿದೆ ಅಂದ್ಕೊಂಡ್ವಿ, ನೋಡಿದ್ರೆ ಅಷ್ಟೊಂದಿದೆ. ನೋಡಿ ಎಷ್ಟಿದೆ ಅಂತ. ವಾ, ಸ್ಮೆಲ್ಲೇನೆ ಇಲ್ಲಿ ಹೊಡಿತಾ ಇದೆ. ಇಲ್ಲಿ ಇಟ್ಕೊಂಡಿದ್ರೆ ಇಲ್ಲಿ ಹೊಡಿತಾ ಇದೆ. ಭಯ ಬೇರೆ ಆಗ್ತಾ ಇದೆ, ಹೇಗಿರುತ್ತೋ ಏನೋ ಅಂತ. ನೋಡೋಣ, ಮಾಡೋಣ ಚಾಲೆಂಜ್. ನನಗೆ ಚಿಕ್ಕದು. ನಾನು ಇಷ್ಟಿನಲ್ಲ, ಸುಮ್ಮನೆ ನಂಗೆ ಇಷ್ಟೇ ಸಾಕಪ್ಪ. ಭಯ ಆಗ್ತಾ ಇದೆ ನೋಡಿದ ತಕ್ಷಣ. ನಾವು ರೆಡಿ ಇಟ್ಕೊಂಡಿದ್ದೀವಿ. ಇನ್ನು ಐಸ್ ಕ್ರೀಮ್ ಬೇರೆ ಇದೆ. ಸೊ ಇಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಂದ್ಬಿಟ್ಟು ಅದನ್ನು ತಂದಿಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ದೀವಿ. ಸದ್ಯಕ್ಕೆ ಸ್ಟಾರ್ಟ್ ಮಾಡೋಣ. ತಿನ್ಮೇಲೆ ಸ್ಟಾರ್ಟ್ ಮಾಡೋದಲ್ವಾ, ಸಾರಿ. ಈಗ ಇಷ್ಟೇಷ್ಟು ತೊಗೊಂಡಿದ್ದೀನಿ. ತಿನ್ನಕ್ಕೆ ಭಯ ಆಗ್ತಾ ಇದೆ. ಓಕೆ, ನೋಡೋಣ. ಭಯ ಆಗ್ತಾ ಇದೆ. ಇನ್ನೊಂದು ಚೋಟಾ ಪೀಸ್ ತೊಗೊಂಡಿದ್ದೀನಿ. ತಿಂತಾ ಇದ್ದೀನಿ. ಸ್ಟಾರ್ಟ್ ಆಗ್ತಾ ಇದೆ ಲೈಟಾಗಿ. ನಿಜ ಖಾರ ಇಲ್ಲ. ಓ, ಯೋಕಿ ಕೊಡ್ತಾ ಇದೆ. ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಕಂಪ್ಲೀಟಾಗಿ ತಿಂದಿದ್ದೀನಿ. ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಟೈಮರ್ ಸ್ಟಾರ್ಟ್ ಮಾಡಿದ್ದೀವಿ 5 minutesಗೆ. ಸ್ಟಾರ್ಟ್ ಆಯಿತು. ಲೈಟಾಗಿ ಸೆಕೆಂಡ್ ಟೈಮ್ ಲೈಟಾಗಿ ಖಾರ ಹೊಡಿತಾ ಇದೆ ಇವಾಗ. ಚಿಕ್ಕ ಬೈಟಲ್ಲಿ ಏನೋ ಅಷ್ಟೊಂದು ಖಾರ ಇಲ್ಲ. ನಾರ್ಮಲ್ ಆಗಿ ಫುಲ್ ಚಿಪ್ಸ್ ಎಲ್ಲ ತಿಂತೀವಲ್ವಾ, ಹಾಟ್ ಚಿಪ್ಸ್ ಅಲ್ಲೆಲ್ಲ ಖಾರ ಹಾಕಿರ್ತಾರಲ್ವಾ, ಅಷ್ಟಿದೆ. ಅಷ್ಟೊಂದೇನು ಖಾರ ಇಲ್ಲ, ಬಟ್ ಘಾಟ್ ಹೊಡಿಯುತ್ತೆ. ಹತ್ರ ಇಟ್ಕೊಂಡ್ರೆ ಒಂಥರ. ಇವಾಗ ಸ್ಟಾರ್ಟ್ ಆಯ್ತು ಖಾರ. ಲೈಟಾಗಿ ಆಗ್ತಾಯಿದೆ. ನನಗೇನು ಅಷ್ಟು ಆಗ್ತಾಯಿಲ್ಲ, ನಾರ್ಮಲ್ ಅಂತ. 2 ಸತಿ ತಿಂದೆ. ಹೌದಾ? ಬಟ್ ಒಂದು ಸೆನ್ಸೇಷನ್ ಇದೆ. ಆ ಒಂದು ಫೀಲ್ ಆಗುತ್ತೆ, ಹಾಟ್ನೆಸ್ಸು ಸೆನ್ಸೇಷನ್ ಇದೆ. ಇದೆಲ್ಲ ಇಟ್ಕೊಂಡಿದ್ದೀವಿ ಭಯಕ್ಕೇನೆ ಇದೆಲ್ಲ ರೆಡಿ ಮಾಡ್ಕೊಂಡಿರೋದು. ರಿವ್ಯೂ ನೋಡಿನೇ ಭಯ ಆಗುತ್ತೆ. ನನಗೇನು ಅಷ್ಟು ಖಾರ ಅನಿಸ್ತಾ ಇಲ್ಲ. ಸೊ ಅದರಿಂದ ಈ ಬೈಟ್ ತೊಗೊತಾ ಇದ್ದೀನಿ. ನೋಡೋಣ, ಡೇರಾಗಿ ತೊಗೊತಾ ಇದ್ದೀನಿ. ತಿಂದಿದ್ದಕ್ಕೆ ಸ್ಲೋ ಆಗಿ ತಿನ್ನಬೇಕು. ಗಂಟ್ಲಿಗೆ ಇರುತ್ತೆ. ಇವಾಗ ಕರೆಕ್ಟ್ ಆಯ್ತಾ? 1 minute 20. 5 minutes. ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಲ್ವ, ಅದಕ್ಕೋಸ್ಕರ 2 minutesಯಿಂದ 5 minutes ಮಾಡಿದ್ದೀವಿ. ಸ್ಲೋ ಆಗಿ, ಜಾಸ್ತಿ ತಿನ್ನಬೇಡ, ಆಮೇಲೆ ಹೆಲ್ತ್ ಒಳ್ಳೆಯದಲ್ಲ. ಯಾವ ಥರ ಇರುತ್ತೆ ಅಂತ ನಮಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಇವತ್ತು ನೋಡಿದ್ವಿ. ಈ ಬೈಟ್ ತೊಗೊಂಡಲ್ವ, ನೆಕ್ಸ್ಟು ಅಲ್ಲಿಂದ ಖಾರ ಜಾಸ್ತಿನೇ ಇದೆ. ಖಾರ ಇದೆ ಗಾಯ್ಸ್. ಸ್ವಲ್ಪ ತಿಂದರೆ ಖಾರ ಇಲ್ಲ, ಬಟ್ ಜಾಸ್ತಿ ಬೈಟ್ ತೊಗೊಂಡ್ರೆ ಕಿವಿಯಲ್ಲೆಲ್ಲ ಉರಿತದೆ. ಹೌದು. ಜಾಸ್ತಿ ಯಾರು ಬೈಟ್ ತೊಗೊತಾರಲ್ವ, ಮೀನ್ ಈ ಡೆಡ್ಲಿ ಚಿಪ್ಪು ಡೆಡ್ ಆಗ್ತಾರೆ ಗ್ಯಾರಂಟಿ. ಇದನ್ನು ಕ್ಲೋಸ್ ಮಾಡಿಬಿಡೋಣ. ಕಣ್ಣಿಗೆ ಇದಾದ್ರೆ ಪ್ರಾಬ್ಲಮ್. ಆಮೇಲೆ ಫ್ಯಾನ್ ಹಾಕಿದ್ವಿ. ಸುಮ್ಮನೆ ಗಾಳಿಗೆ ಯಾಕಪ್ಪ ಬೇಕು, ಹೊಟ್ಟೆ ಒರೆಸ್ಕೊಳೋದಲ್ಲದೆ ಕಣ್ಣೆಲ್ಲ ಒರೆಸ್ಕೊಳ್ಳೋದು. ಈಗಲೇ ಕಣ್ಣಲ್ಲಿ ನೀರು ಬರ್ತಾ ಇದೆ. ಕ್ಲೋಸ್ ಮಾಡಿ ಇಟ್ಟಿದ್ದೀವಿ. ಇದರಲ್ಲಿದೆ
ಡೆಡ್ಲಿ ಚಿಪ್. ನಾನು ಹೇಳೋದು ಏನಂದರೆ, ನಾರ್ಮಲ್ ಆಗಿ ಯಾರು ಖಾರ ತಿಂತಾರಲ್ವಾ, ಬೇಸಿಕ್ಲಿ ಅವ್ರು ಫಸ್ಟಿಂದನೂ ಖಾರ ತಿಂತಾರೆ, ಅಂಥವ್ರಿಗೆ ಸ್ವಲ್ಪ ಖಾರ ಆಗ್ಬೋದು ಅಷ್ಟೇ. ಇಟ್ ವಿಲ್ ಬಿ ಈಸಿ ಫಾರ್ ದೆಮ್. ಯಾರು ರೆಗ್ಯುಲರ್ ಆಗಿ ಖಾರನೇ ತಿನ್ನಲ್ಲ, ಮೀಡಿಯಂ ಆಗಿ ತಿಂತಾರೆ, ಸ್ವೀಟ್ ತಿಂತಾರೆ, ಮೀಡಿಯಂ ಲೆವೆಲ್ ಖಾರ ಮೇಂಟೈನ್ ಮಾಡ್ತಾರೆ, ಮ್ಯಾನೇಜ್. ಬಟ್ ಕಷ್ಟ ಇದೆ. ಅದೇ ನಾವು ತಿಂದಷ್ಟು ತಿಂದರೆ ದೇ ಕ್ಯಾನ್ ಮ್ಯಾನೇಜ್. ಇಲ್ಲ ನಾವು ಫುಲ್ ತಿಂದು ನೋಡ್ತೀವಿ, ಟ್ರೈ ಮಾಡ್ತೀವಿ ಅಂದರೆ ಇದೆಯಲ್ಲ, ಲಾಸ್ಟ್ ಚಿಪ್ ಲಾಸ್ಟ್ ಚಾಲೆಂಜ್, ಇನ್ನು ಮುಟ್ಟಲ್ಲ ಯಾವತ್ತು. ಕಂಟ್ರೋಲ್ ಮಾಡ್ಬೋದು, ಬಟ್ ಅಷ್ಟು ಫುಲ್ ತಿಂದರೆ ಆಗಲ್ಲ. ಖಾರ ಅಂತೂ ಇದೆ, ಘಾಟ್ ಹೋಗುತ್ತೆ. ಆಮೇಲೆ ಇನ್ನೂ ಒಂದು, ಈ ಮಸಾಲೆ ಎಲ್ಲ ಮೆತ್ಕೊಂಡಿದೆ ಅಲ್ವಾ, ಅದು ತುಂಬ ಡೇಂಜರು. 3 minutes 30 seconds. ಇಟ್ಕೊಂಡು ಸೈಡಲ್ಲಿ ಒರೆಸ್ಕೊಂಬಿಡಿ. ಇದು ಸ್ವೆಟ್ ಬರ್ತಾ ಇದೆ ಆ ಖಾರಕ್ಕೆ, ಅದಕ್ಕೆ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ. ಸುಮ್ಮನೆ ಒಂದು ಯಾವ ಥರ ಇರುತ್ತೆ ಅಂತ ನೀವೇನ ಟ್ರೈ ಮಾಡಿದ್ರೆ ಸ್ವಲ್ಪ ಟ್ರೈ ಮಾಡಿ. ಅದು ತಡ್ಕೊಳಕ್ಕಾದ್ರೆ ಇನ್ನೊಂದು ಸ್ವಲ್ಪ ಲೆವೆಲ್ ಜಾಸ್ತಿ ಮಾಡಿ. ಸೇಮ್ ನಾವು ಆ್ಯಸ್ ಇಟ್ ಈಸ್ ಇವಾಗ ಏನು ಮಾಡಿದ್ವಿ ಆ ಥರ. ಏನು ಅನಿಸ್ತಾ ಇದೆ ಜೋಲೋ ಚಿಪ್? ಸ್ಟಾರ್ಟಿಂಗ್ ಖಾರ ಅನ್ಸಿಲ್ಲ, ಆಮೇಲೆ ಕೊಡಕ್ಕೆ ಸ್ಟಾರ್ಟ್ ಆಯ್ತು. ವಿಡಿಯೋ ನೋಡ್ತಿದ್ದಲ್ಲ ನಾವು, ಅವಾಗ ಸುಮ್ಮನೆ ಎಲ್ಲೋ ಖಾರ ಇರಲ್ಲ, ಸುಮ್ಮನೆ ಅವರೇ ಅಂತ ಇದ್ದಾರೆ ಅನ್ಕೊಂಡಿಲ್ಲ. ಅದು ರಿಯಲ್ ಖಾರ ಇದೆ, ಕಿವಿ ಎಲ್ಲ ಉರಿತಾ ಇದೆ, ಜಾಸ್ ಎಲ್ಲ ಉರಿತಾ ಇದೆ, ಬರ್ನಿಂಗ್ ಸೆನ್ಸೇಷನ್, ಟೀಚ್ ಎಲ್ಲ ಹಂಗೆ ಹಿಂಗೆ ಅನ್ಬೇಕು ಅನಿಸ್ತಾ ಇದೆ, ಫುಲ್ಲು ಉರಿ. ಕೆಲವೇ ಸೆಕೆಂಡ್ಸ್ ಇದೆ, ತೋರಿಸ್ಬಿಡು. ನೋಡ್ಬೋದು ನೀವು, 5 minutes ಆಗಿದೆ. 5 minutes ಮೇಲೆ ಆಗಲೇ 11 seconds ಓಡ್ತಾನೆ ಇದೆ ಟೈಮರ್. ನೋಡೋಣ, ನಾನು ಇನ್ನೂ ತಗೊಳ್ಳೋ ಟ್ರೈ ಮಾಡ್ತೀನಿ. ಇನ್ನೊಂದು ಪೀಸ್ ತೊಗೊಳಕ್ಕೆ ನೋಡ್ತೀನಿ. ತಿನ್ಬೋದಾ ಅಂತ ಸೇಬು? ಏನಂತೆ, ತಿನ್ಬೋದಾ ನಾನು? ತಿನ್ಬೋದು, ಟ್ರೈ ಮಾಡ್ತೀರಾ? ಬಟ್ ಏನಂದರೆ ಒಂದೇ ಸಲ ಒಳಗೆ ತಗೋಬಾರ್ದು, ಶೂ ಮಾಡಿ ಅಲ್ಲೇ ತೊಗೊಬೇಕು. ಒಂದೇ ಸಲ ತೊಗೊಂಡ್ರೆ ಗಂಟ್ಲಿಗೆ ಕ್ಯೂರಿ ಬಂದು ಕೆಮ್ಮು ಸ್ಟಾರ್ಟ್ ಆಗುತ್ತೆ. 10 minutesಗೆ ನಾನು ಇದು ಮಾಡ್ತಾ ಇದ್ದೀನಿ. ಒಂದು 2 ಪೀಸ್ ತೊಗೊಂಡಿದ್ದೀನಿ. ಇದೊಂದು ಲಾಸ್ಟ್ ಬಾಯ್ ಚೂ ಮಾಡಿ ನಿಧಾನ ತಗೋಬೇಕು. ಇದು ನನಗೆ ಕ್ಲೋಸ್ ಮಾಡಿಬಿಡೋಣ, ಬಿಕಾಸ್ ಸೇಫ್ಟಿ ಪ್ರಿಕಾಷನ್ಸ್ ಫಸ್ಟ್. ಅವಾಗಲೇ ಖಾರ ಇವಾಗ ಲೈಟಾಗಿ ಹೋಗ್ತಾ ಇದೆ, ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ ಎಷ್ಟು ಮಸಾಲೆ ಇದೆ ಅಂದರೆ, ಎಷ್ಟು ಮೆತ್ಕೊಂಡಿದೆ, ಕೈಗೆ ಅರ್ಧ ಮೆತ್ಕೊಂಡಿದೆ. ಅವಾಗಲೇ ಖಾರ ತಿನ್ನಲು ಇವಾಗ ಏನೊಂದ್ಸಲ ನಾರ್ಮಲ್ ಆಗಿದೆ, ಸೇಮ್ ನಾರ್ಮಲ್ ಆಗಿದೆ. 10 minutes ನೋಡೋಣ ಏನು ಅನಿಸುತ್ತೆ ಅಂತ. ನಮ್ಮೂರಾಗಲೇ ನನ್ನ ತಂಗಿಯವರು 5 minutes ಇಲ್ಲ ನನ್ನ ಕೈಲಾಗಲ್ಲ ಅಂದ್ಬಿಟ್ಟು 5 minutes ಚಾಲೆಂಜ್, 2 minutes ಚಾಲೆಂಜ್, 2 minutes 5 minutes, 5 minutes 10 minutes ಅವರು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಒಂದು ಫುಲ್ಲು ಕನ್ಸ್ಯೂಮ್ ಮಾಡಿದ್ರೆ ತುಂಬ ಡೆಡ್ಲಿನೇ ಚಿಪ್ ಇದು. ಬೋಲ್ತಿ ಬಂದ್ ಮಾಡುತ್ತೆ ಈ ಜೋಲೋ ಚಿಪ್ಪು. ಬಾಯ್ ಹೊಡಿತದೆ. ನಾನು ಈಗ 10 minutes ಯಾವಾಗ ಅಂತ ಇದ್ದೀನಿ. ಜಸ್ಟ್ ಒಂದು ಇನ್ಫಾರ್ಮೇಷನ್, ರಿಯಲ್ ಆಗಿ ಇದು ಖಾರ ಇರುತ್ತಾ ನನಗೂ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಖಾರ ಇರುತ್ತೆ, ತಿನ್ನೋಕ್ಕಾಗಲ್ಲ, ಹಂಗಿರುತ್ತೆ ಹೀಗಿರುತ್ತೆ ಅಂತ. ಬಟ್ ತಡ್ಕೊಳ್ಳೋರಿಗೆ ತಡ್ಕೋಬೋದು ತಿಂದು. ಖಾರ ಇದೆ, ಫುಲ್ ಉರಿಯುತ್ತೆ ತುಟಿ, ಆಮೇಲೆ ಟಂಗೆಲ್ಲ, ಆಮೇಲೆ ಗಮ್ಸ್ ಎಲ್ಲ ಉರಿಯುತ್ತೆ, ಟೀತ್ ಗಮ್ಸು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇದಕ್ಕೆ ಜಾಸ್ತಿ ಲೈಕ್ಸು, ಕಮೆಂಟ್ಸು, ಶೇರ್ಸು ನೀವು ಮಾಡಿದ್ರೆ ಇದರದ್ದೇ ಚಾರ್ಕೋಲ್ ಜೋಲೋ ಚಿಪ್ ಅಂತ ಇದೆ, ಆ ವಿಡಿಯೋನ ನೆಕ್ಸ್ಟು ಮಾಡ್ತೀವಿ. ನಿಮ್ಮ ಮೇಲೆ ಇದೆ. 8 minutes, ಆಲ್ಮೋಸ್ಟ್ 30 seconds ನಿಯರ್ ಬೈ ಇದ್ದೀನಿ. ಇನ್ನು 2 minutes ನೋಡೋಣ. ನಾನು ಕಾಯ್ತಿದ್ದೀನಿ ಯಾವಾಗುತ್ತೆ ಅಂತ, ಯಾಕಂದರೆ ಉರಿತಾ ಇದೆ ಬಾಯೆಲ್ಲ ಫುಲ್, ಮಾತಾಡೋಕ್ಕಾಗ್ತಾಯಿಲ್ಲ. ಸೇಮು ಈ ಮೆಣಸಿನ್ಕಾಯಿ ಏನಾನ ಊಟ ಮಾಡಬೇಕಾದ್ರೆ ಯಾವ ರೀತಿ ತಿಂತೀವಲ್ವ, ಅವಾಗ ಎಷ್ಟು ಬಾಯಿ ಉರಿಯುತ್ತೋ ಅಷ್ಟು ಉರಿತಾ ಇದೆ. ಅದಕ್ಕಿಂತ 10 times ಜಾಸ್ತಿನೇ ಉರಿತಾ ಇದೆ. ನನಗೇನು ಅಷ್ಟು ಅನಿಸಿಲ್ಲ. ಮಿಸ್ ಆಗಿ ಏನಾನ ಮೆಣಸಿನ್ಕಾಯಿ ತಿಂತೀವಲ್ವ, ಗ್ರೀನ್ ಚಿಲ್ಲಿ ಅಷ್ಟಿದೆ. ಮೀನ್ಸ್ ತಿಂದಾಗ ಏಕದಮ್ ಒಂದೇ ಸಲ ತಿಂದರೆ ಫುಲ್ ಉರಿ ಆಗುತ್ತೆ, ಕೆಮ್ಮೆಲ್ಲ ಬರುತ್ತೆ, ಕಿವೆಲ್ಲ ಉರಿಯುತ್ತೆ. ಸ್ವಲ್ಪನೇ ತಿಂದರೆ ಅಷ್ಟು ಅನಿಸಲ್ಲ. ಐ ಮೀನ್ ಇನ್ ಕಂಪೇರ್ ಟು ದಟ್. ಏನು ಅನಿಸ್ತದೆ? ಖಾರ ಹೋಯ್ತು. ರಿಯಲ್ ಖಾರ ಇದೆಯಾ ಅಷ್ಟೊಂದು? ಅಷ್ಟೊಂದೇನಿಲ್ಲ, ಆದರೆ ಕಿವಿ ಬರ್ನ್ ಆಗುತ್ತೆ ತುಂಬ. ಕಿವಿ ಉರಿತಾ ನನಗೆ, ನನಗೂ ಲೈಟಾಗಿ ಉರಿತು. ಇವಾಗ ಸೆಕೆಂಡ್ ಟೈಮ್ ಅಂತ ತಗೊಂಡೆ ಅಷ್ಟೊಂದಿಲ್ಲ. ಉರ್ದಿದ್ದಕ್ಕೆ ನಾನು ಕನ್ಸ್ಯೂಮ್ ಮಾಡಿದೆ. ಬರ್ನಿಂಗ್ ಇದೆ ನೋಡಿ, ಬರ್ನಿಂಗು ಮತ್ತೆ ಕಿವಿ ಇದೊಂದೇ ಪ್ರಾಬ್ಲಮ್ ಇದರಲ್ಲಿ. ಇನ್ನು ಖಾರ ಇಲ್ಲ ಅಷ್ಟೊಂದು. ಟೇಸ್ಟು ಏನಂತ ಇಲ್ಲ, ಸೇಮು ಬಿಂಗೋ ಯಾವ ಥರ ಬರುತ್ತೆ ಗೊತ್ತಾ? ಸ್ಪೈಸಿ. ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಯಾವ ಥರ ಟೇಸ್ಟ್ ಬರ್ತಾ ಇದೆ ಅಂತ. ರೀಸೆಂಟಾಗಿ ಒಂದು 30 rupees ಇರ್ಬೋದು ಚಿಪ್ಸು, ಸೇಮು ಅದೇ ಥರನೇ ಟೇಸ್ಟ್ ಬರ್ತಾ ಇದೆ. ಬಿಂಗೋ ಚಿಪ್ಸ್ ಟೇಸ್ಟ್ ಬರ್ತಾ ಇದೆ. ಬಿಂಗೋಲ್ ಕೂಡ ಒಂದಿದೆ, ಅದು ಕೊರಿಯನ್ ಬಿಂಗೋ, ಕರೆಕ್ಟ್. ಅದು ಕೂಡ ಆ ಟೇಸ್ಟ್ ಕೂಡ ಬರ್ತಾ ಇದೆ. ಮತ್ತೆ ಇನ್ನೊಂದು ಚಿಪ್ಸ್ ಇದೆ, ಸ್ಟಿಕ್ಸ್ ಟೈಪ್ ಬರುತ್ತೆ, ಆ ಥರನೂ ಟೇಸ್ಟ್. ಅದು ಗೊತ್ತಾಯ್ತು ನನಗೆ ಯಾವುದು ಅಂತ, ಬಟ್ ನಂಗೆ ನೇಮ್ ನಾಪ್ಕ ಬರ್ತೀನಿ. ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡಿ ಅನ್ನೋದು. ಆ ಥರ ಟೇಸ್ಟ್ ಬರ್ತಾ ಇದೆ. ಅದು ಕೂಡ ಖಾರ ಇರುತ್ತೆ, ಸೇಮ್ ಇಷ್ಟೇ ಲೆವೆಲ್ ಖಾರ. ನನಗೂ ಇದು ಅದು ಒಂದೇ ಲೆವೆಲ್ ಖಾರ ಅನಿಸ್ತು. ಆದ್ರೆ ಅದು ಫುಲ್ ಪ್ಯಾಕೆಟ್ ಕನ್ಸ್ಯೂಮ್ ಮಾಡಿದ್ರೆ ಎಷ್ಟು ಖಾರ ಇದೆಯೋ, ಇದು ಸ್ವಲ್ಪ ತಿಂದ್ರೆ ಅಷ್ಟು ಖಾರ ಇದೆ. ಆದ್ರೆ ಇದರಲ್ಲಿ ಪ್ಲಸ್ ಬರ್ನಿಂಗ್ ಮತ್ತೆ ಫುಲ್ ಉರಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಅದೊಂದು ಪ್ರಾಬ್ಲಮ್. ಒಂದು ಖಾರ ಉರಿಯುತ್ತೆ. ಒಂದೇ ಸಲ ಕನ್ಸ್ಯೂಮ್ ಮಾಡಬೇಡಿ, ಒಂದು ಚಿಪ್ ಫುಲ್ಲು ತಗೋಬೇಡಿ. ಒಂದು ಚಿಪ್ ಫುಲ್ಲು ತೊಗೊಂಡ್ರೆ ಕಂಪ್ಲೀಟ್ಲಿ ವಿಡಿಯೋ ನೋಡಿದ್ದೀರಲ್ವಾ, ಬೇರೆ ನಾವು ನೋಡಿದ್ದೀವಲ್ವಾ, ಅದೇ ಥರನೇ ಗ್ಯಾರಂಟಿ ಆಗುತ್ತೆ. ಸ್ವಲ್ಪ ಫಸ್ಟ್ ಒಂದು ಪೀಸ್ ತೊಗೊಳ್ಳಿ, ನಿಮ್ಮ ಕೈಲಿ ಹ್ಯಾಂಡಲ್ ಮಾಡೋಕ್ಕಾಯ್ತಾ, ನೆಕ್ಸ್ಟ್ ಪೀಸ್ ತೊಗೊಳ್ಳಿ. ಮತ್ತೆ ಇದೆಲ್ಲ ಇಟ್ಕೊಂಡೇ ಇರಿ.
ಆಮೇಲೆ ಖಾರ ಆದರೆ ನೆಕ್ಸ್ಟ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆಮೇಲೆ ಹುಡ್ಕೊಳಕ್ಕಾಗಲ್ಲ. ಫಸ್ಟ್ ಇಟ್ಕೊಂಬಿಡಿ, ಆಮೇಲೆ ನೀವು ಕೂಡ ಟ್ರೈ ಮಾಡಿ. ಎಷ್ಟು ಮಿನಿಟ್ ಆಯಿತು ಅಂತ ನೋಡೋಣ. 10 ಮಿನಿಟ್ಸ್ ಮೇಲೇ ಆಗೋಯ್ತು. ಆಲ್ಮೋಸ್ಟ್ ಹಂಗೆ ಖಾರ ಕೂಡ ಕಮ್ಮಿ ಆಗ್ತಾ ಬರ್ತಾಯಿದೆ. ಆಲ್ಮೋಸ್ಟ್ 11 ಮಿನಿಟ್ಸ್ ಆಗಿದೆ. ಈಗ ನಾವು ಏನನ್ನ ನೋಡೋಣ. ಬಟ್ ಆ ಖಾರ ಲೈಟಾಗಿ ಹಂಗೆ ಹೊಡಿತದೆ, ಇದೆಲ್ಲ ತಿಂದ್ರೂ ಹೋಗ್ತಿಲ್ಲ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೋಗುತ್ತೆ. ನನಗೆ ಸ್ವಲ್ಪ ಖಾರ ಹಂಗೆ ಹೊರಟೆ ಹೋಯ್ತು. ಇದೆಲ್ಲ ತಿಂದ್ಮೇಲೆ ಲೈಟಾಗಿ ಏನೋ ನಾರ್ಮಲ್ ಟಿಫನಲ್ಲೋ ಏನಾದ್ರೂ ತಿಂದಿರ್ತೀರಲ್ವಾ, ಅಷ್ಟು ಖಾರ ರಿಮೈನಿಂಗ್ ಹಂಗೆ ಉಳಿದಿರುತ್ತೆ. ಟೇಸ್ಟೇ ಚೇಂಜ್ ಆಗಿಬಿಟ್ಟಿದೆ. ಅಲ್ಲೆಲ್ಲ ತೊಗೊಂಡು ಟಿಕೆಟ್ ಟೇಸ್ಟೇ ಬರ್ತಾಯಿಲ್ಲ. ಫುಲ್ ಬಾಯಿಲ್ಲ ಒಂಚೂರು ಚೇಂಜ್ ಆಗಿದೆ ಟೇಸ್ಟ್, ಎಲ್ಲ ಚೇಂಜ್ ಆಗಿದ್ದು ಜೋಳ ಚಿಕನ್ನೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Comment ನಾನಂತೂ ಕಂಪ್ಲೀಟ್ಲಿ ಟ್ರೈ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಥರ ಕಂಟೆಂಟ್ ತರಬೇಕು, ಇನ್ಫಾರ್ಮೇಷನ್ ಆಗಲಿ, ಫನ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ, ಮೂರು ನಮ್ಮ ಚಾನಲಲ್ಲಿ ಸಿಗುತ್ತೆ. ಆ ಚಾನಲ್ ಹೆಸರೇನು? ಬೆಂಗಳೂರು ಹುಡುಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮತ್ತಷ್ಟು ವಿಶೇಷ ವಿಡಿಯೋದಲ್ಲಿ, ಮತ್ತಷ್ಟು ಇನ್ಫಾರ್ಮೇಷನ್ ಉಳ್ಳ ರಿಯಾಲಿಟಿ ಚೆಕ್ ವಿಡಿಯೋಲ್ಲಿ ನಾನು ನಿಮ್ಮೊಂದಿಗೆ ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಚಿಲ್ ದೆನ್, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.